ಕೇಳುಗ ಮಿತ್ರರೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕತೆಗಳು ಮಾಲಿಕೆಯಲ್ಲಿ ಈ ದಿನ 20ನೆಯ ಕಥೆಯನ್ನು ಕೇಳೋಣ. ವಿಕ್ರಮಾದಿತ್ಯನ ಕಥೆಗಳು ಭೋಜರಾಜನಿಗೆ ಕೇಳಿ ಕೇಳಿ ಸಾಕಾಗಿ ಹೋಗಿರುತ್ತೆ. 20ನೆಯ ದಿನ ಬೆಳಿಗ್ಗೆ ತನ್ನ ಅದೃಷ್ಟವನ್ನು ಪರೀಕ್ಷಿಸೋಕೆ ಭೋಜರಾಜ ಮತ್ತೆ ಸಿಂಹಾಸನದ ಬಳಿಗೆ ಬಂದು ಅದನ್ನು ಏರತೊಡಗ್ತಾನೆ. ಆದರೆ ಪ್ರತಿಮೆಗಳು ಬಿಡಬೇಕಲ್ಲ. ಇದೀಗ 20ನೇ ಪ್ರತಿಮೆ ಪ್ರತ್ಯಕ್ಷವಾಗಿ, ನಿಲ್ಲು, ನಾನು ಹೇಳೋ ಕತೆ ಕೇಳಿ ಬಳಿಕ ಸಿಂಹಾಸನವನ್ನು ಏರಿ ಕುಳಿತುಕೋ ಅಂತ ಕಥೆಯೊಂದನ್ನು ಪ್ರಾರಂಭ ಮಾಡುತ್ತೆ. ಹಿಂದೆ ಉಜ್ಜಯಿನಿ ನಗರದಲ್ಲಿ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇರ್ತಾನೆ. ಅವನಿಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ತಿಳಿದಿರುತ್ತೆ. ಯಾರ ಅಂಗೈ ನೋಡಿದರೂ ಅವರ ಜೀವನದ ಗತಕಾಲ, ವರ್ತಮಾನ ಹಾಗೂ ಭವಿಷ್ಯವನ್ನು ಹೇಳಿಬಿಡ್ತಾ ಇರ್ತಾನೆ. ಹೀಗೆಯೇ ಪಾದಗಳನ್ನು ನೋಡಿ ಹೇಳಬಲ್ಲವನಾಗಿರ್ತಾನೆ. ಒಂದು ದಿನ ಅವನು ಕಾಡೊಂದರಲ್ಲಿ ಹೋಗ್ತಾ ಇದ್ದಾಗ ಯಾವುದೋ ಮಾನವನ ಹೆಜ್ಜೆ ಗುರುತುಗಳನ್ನು ನೋಡ್ತಾನೆ. ಪಾದದ ಆ ಗುರುತಿನಲ್ಲಿ ಒಂದು ರೇಖೆಯೊಂದಿಗೆ ಒಂದು ಕಮಲದ ಹೂವು ಇದ್ದದ್ದು ಕಾಣಿಸುತ್ತೆ. ಬ್ರಾಹ್ಮಣನು ಆ ಹೆಜ್ಜೆ ಗುರುತು ಒಬ್ಬ ರಾಜನದೆಂದು ಅರಿವಾಗಿ ಆ ಹೆಜ್ಜೆ ದಾರಿ ಹಿಡಿದು ಹೋಗ್ತಾನೆ. ಅಲ್ಲಿ ಒಬ್ಬ ಮನುಷ್ಯ ಮರವೊಂದನ್ನು ಕಡಿತಾ ಇರ್ತಾನೆ. ಅದನ್ನು ನೋಡಿ ಬ್ರಾಹ್ಮಣ, ಆ ದಾರಿಯಲ್ಲಿ ಯಾರಾದರೂ ಹೋದರೆ ಅಂತ ಅವನನ್ನು ಕೇಳ್ದ. ಮರ ಕಡಿಯುತ್ತಿದ್ದವನು ಬೆಳಗಿನಿಂದ ತಾನು ಅಲ್ಲೇ ಇರೋದಾಗಿಯೂ ಯಾರೂ ಈ ಕಡೆ ಬಂದಿಲ್ಲವೆಂದು ಹೇಳಿ ತನ್ನ ಕೆಲಸದಲ್ಲಿ ನಿರತನಾಗ್ತಾನೆ. ಬ್ರಾಹ್ಮಣನಿಗೆ ಈ ಮರಕಟುಕನ ಉತ್ತರ ಆಶ್ಚರ್ಯ ತರುತ್ತೆ. ಹಾಗಾದರೆ ಅವನ ಪಾದದಲ್ಲಿಯೇ ಪದ್ಮದ ಗುರುತಿರಬೇಕು ಅಂತ ಭಾವಿಸಿ ಅವನನ್ನು ತನ್ನ ಪಾದವನ್ನು ತೋರಿಸೋಕೆ ಕೇಳ್ತಾನೆ. ಹಾಗೆ ಮರಕಟುಕನು ಪಾದವನ್ನು ತೋರಿಸಿದಾಗ ಅಲ್ಲಿ ಪದ್ಮದ ಗುರುತು ಇದ್ದದ್ದು ಕಂಡುಬಂದಿತು. ಇವನಾರೋ ಸಾಮಾನ್ಯನಲ್ಲ, ಆದರೂ ಯಾಕೆ ಹೀಗೆ ಬಡತನದಲ್ಲಿರಬೇಕಾಯಿತು ಅಂತ ತನ್ನಲ್ಲಿಯೇ ಪ್ರಶ್ನಿಸಿಕೊಂಡು ಬ್ರಾಹ್ಮಣ ಅವನ ವೃತ್ತಾಂತವನ್ನು ಕೇಳ್ದ. ಅದಕ್ಕೆ ಅವನು ತಾನೊಬ್ಬ ಉಜ್ಜಯಿನಿ ನಗರವಾಸಿ, ಚಿಕ್ಕಂದಿನಿಂದಲೂ ಮರ ಕಡಿಯೋದೇ ನನ್ನ ವೃತ್ತಿಯಾಗಿದೆ, ಇದೆಲ್ಲ ದೈವೇಚ್ಛೆ, ತನ್ನ ವಿಧಿ ಅಂತ ಹೇಳ್ದ. ಬ್ರಾಹ್ಮಣನಿಗೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪದ್ಮರೇಖೆ ಇದ್ದವನು ಭಾಗ್ಯಶಾಲಿಯಾಗಿರಬೇಕಲ್ಲವೇ ಅನ್ನಿಸ್ತು. ಅವನು ಓದಿಕೊಂಡಿದ್ದ ಗ್ರಂಥಗಳ ಪ್ರಕಾರ ಅಂತಹ ವ್ಯಕ್ತಿ ರಾಜನೋ ಐಶ್ವರ್ಯವಂತನೋ ಆಗಿರಬೇಕು. ಕಸಿವಿಸಿಗೊಂಡ ಬ್ರಾಹ್ಮಣ ತಾನು ವಿಕ್ರಮಾದಿತ್ಯನ ಬಳಿಗೆ ಹೋಗಿ ಅವನ ಪಾದದಲ್ಲಿಯ ರೇಖೆಗಳನ್ನು ನೋಡೋಕೆ ನಿರ್ಧರಿಸಿದ್ದ. ಒಂದು ವೇಳೆ ರಾಜನ ಪಾದದಲ್ಲಿ ರಾಜಚಿಹ್ನೆಗಳು ಕಾಣದಿದ್ದರೆ ತನ್ನಲ್ಲಿರುವ ಎಲ್ಲ ಜ್ಯೋತಿಷ್ಯ ಗ್ರಂಥಗಳನ್ನು ಸುಟ್ಟು ಹಾಕಿಬಿಡಲು ತೀರ್ಮಾನಿಸಿಬಿಟ್ಟ. ಮಾರನೇ ದಿನ ಬ್ರಾಹ್ಮಣನು ನೇರ ವಿಕ್ರಮಾದಿತ್ಯನ ಬಳಿಗೆ ಬಂದು ರಾಜನನ್ನು ತನ್ನ ಪಾದಗಳನ್ನು ತೋರಿಸೋಕೆ ಕೇಳಿದ. ವಿಕ್ರಮಾದಿತ್ಯನು ಬ್ರಾಹ್ಮಣನ ಕೋರಿಕೆಯಂತೆ ತನ್ನ ಪಾದಗಳನ್ನು ತೋರಿಸಿದ. ಆದರೆ ಅಲ್ಲಿ ಯಾವ ಪದ್ಮರೇಖೆಗಳೂ ಇರಲಿಲ್ಲ. ಬ್ರಾಹ್ಮಣನು ನಿರಾಶನಾಗಿ ಮುಖವನ್ನು ಎತ್ತದೆ ನಿಂತ. ಅವನ ನಿರಾಶೆಗೆ ಕಾರಣ ಏನು ಅಂತ ವಿಕ್ರಮಾದಿತ್ಯನು ಕೇಳಲು ಆಗ ಬ್ರಾಹ್ಮಣನು ಜರುಗಿದ ಸಂಗತಿಯನ್ನು ಹೇಳಿದ. ಅದಕ್ಕೆ ರಾಜನು, ಅದೃಷ್ಟ ರೇಖೆಗಳು ಕೆಲವೊಮ್ಮೆ ಕಾಣಿಸುತ್ತವೆ, ಕೆಲವೊಮ್ಮೆ ಕಾಣಿಸದೆಯೂ ಇರಬಹುದು, ಇದನ್ನು ನೀವು ತಿಳಿದಿಲ್ಲವೇ? ಬೇಕಿದ್ದರೆ ನೋಡಿ ಎಂದು ತನ್ನ ಒಂದು ಪಾದದ ಚಿಹ್ನೆಗಳನ್ನು ಕೆರೆದು ತೋರಿಸಿದ. ಅಲ್ಲಿ ರಾಜಚಿಹ್ನೆಗಳು ಗೋಚರಿಸಿದವು. ಬ್ರಾಹ್ಮಣನಿಗೆ ವಿಕ್ರಮಾದಿತ್ಯನ ಪಾಂಡಿತ್ಯ ಕಂಡು ಅಚ್ಚರಿಯಾಯಿತು. ಬಳಿಕ ರಾಜನು ಮಾತನಾಡಿ, ಅಯ್ಯ ಬ್ರಾಹ್ಮಣೋತ್ತಮರೇ, ಚಿಹ್ನೆಗಳ ವಿಜ್ಞಾನ ಎಂದೂ ಸುಳ್ಳಾಗುವುದಿಲ್ಲ. ನಿಮ್ಮದು ಅಲ್ಪಮತಿಯಷ್ಟೇ. ನಿಮ್ಮ ಈ ವಿಫಲತೆಗೆ ನಿಮ್ಮನ್ನು ನೀವೇ ನಿಂದಿಸಿಕೊಳ್ಳಬೇಕಷ್ಟೇ ಅಂತ ಹೇಳಿದ. ಬ್ರಾಹ್ಮಣನಿಗೆ ಅವಮಾನವಾಗಿ ಅಲ್ಲಿಂದ ಹೊರಬಿದ್ದ. ಆಗ 20ನೆಯ ಪ್ರತಿಮೆಯು ಭೋಜರಾಜನನ್ನು ಸಂಬೋಧಿಸಿ, ಅಯ್ಯ ರಾಜ, ವಿಕ್ರಮಾದಿತ್ಯನಷ್ಟು ಜ್ಞಾನಿ ನೀನಾದರೆ ಸಿಂಹಾಸನವನ್ನು ಏರಿ ಕೂರಬಹುದು ಅಂತ ಹೇಳ್ತಾ ತನ್ನ ಸ್ಥಾನದಲ್ಲಿ ಹೋಗಿ ನಿಂತುಕೊಳ್ಳುತ್ತೆ. ಭೋಜರಾಜನಿಗೆ ವಿಕ್ರಮಾದಿತ್ಯನಿಗೆ ಜ್ಞಾನದಲ್ಲಿ, ಔದಾರ್ಯದಲ್ಲಿ ಆಗಲಿ ಸರಿಸಮರು ಯಾರೂ ಇಲ್ಲ ಎಂಬುದು ಖಚಿತವಾಯಿತು. ಆದರೂ ಭೋಜರಾಜ ತಾನೊಬ್ಬ ಉದಾರಿ, ದಾನಶೀಲ, ಧರ್ಮನಿಷ್ಠನೆಂದು ತಿಳಿದದ್ದನಾದ್ದರಿಂದ ಮತ್ತೊಮ್ಮೆ ಸಿಂಹಾಸನವನ್ನು ಏರೋಕ್ಕೆ ಪ್ರಯತ್ನಿಸಲು ನಿರ್ಧರಿಸಿ ಮಾರನೇ ದಿನ ಬರೋಣ ಅಂತ ಅರಮನೆಗೆ ಹೊರಟು ಹೋಗ್ತಾನೆ. ಕೇಳಿದ್ರ ಶ್ರೋತೃಗಳೇ? ಮತ್ತೆ ನಿಮ್ಮ ಭೇಟಿ ಮುಂದಿನ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.